ಸರ್ ಈಗ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಿ ಈಗ ಮಹೇಶ್ ಅದು ಮಲ್ಲಮ್ಮ ಅವರು ಈಗ ಅವ್ರ ಸ್ವಂತ ಗ್ರಾಮಕ್ಕೆ ಬಂದಿದ್ದಾರೆ. ನೀವು ಅವ್ರನ್ನ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡಿದವರು ನೀವೇ. ಯಾವ ರೀತಿ ಟ್ರೆಂಡ್ ಮಾಡಿದ್ರಿ? ಈಗ ಯಾವ ರೀತಿ ಆಗಿರ್ತಕ್ಕಂಥ ಬಿಗ್ ಬಾಸ್ ಸೆಲೆಕ್ಟ್ ಆಗಿ ಈಗೆಲ್ಲ ಬಂದಿರಿ ನಾವು ಜರ್ನಿ? ಟ್ರೆಂಡ್ ಮಾಡಿದ್ದು ಅಂತ ಇಲ್ಲ, ಯಾಕಂದರೆ ಅವರಲ್ಲಿ ಆ ಒಂದು ಟ್ಯಾಲೆಂಟ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಯಿತು ವಿಡಿಯೋ. ಅದೆಲ್ಲ ಒಂದು ಡೆಸ್ಟಿನಿ, ಅಂದರೆ ಎಲ್ಲರೂ ಸೇರಿ ಮಾಡುವಂಥದ್ದು. ಒಬ್ಬರು ಇವಾಗ ಮಲ್ಲಮ್ಮನಿಂದ, ನನ್ನಿಂದ, ಮೇಡಮಿಂದ ಅಂತಲ್ಲ, ಎಲ್ಲರಿಂದ ಒಟ್ಟು ಸೇರಿ ಆಗಿರುವಂಥದ್ದು. ಯಾಕಂದರೆ ಮಲ್ಲಮ್ಮ ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಅಲ್ಲಿ ಕೆಲಸಕ್ಕೆ ಮಾಡಬೇಕು, ಯಾವುದೊಂದು ಚಿಕ್ಕ ಹಳ್ಳಿಯಿಂದ ಬಂದು ಆ ಸಿಟೀಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮಲ್ಲಮ್ಮನಂಥವ್ರನ್ನ ಒಂದು ಓಕೆ ನನ್ನ ಜೊತೆ ಕೆಲ್ಸಕ್ಕೆ ಇರಲಿ ಅಂತ ಇಟ್ಕೊಂಡು, ಮೇಡಮ್ ಇದ್ದಾರಲ್ಲ, ಓಕೆ ನನ್ನ ಜೊತೆ ಒಂದು ಕೆಲಸ ಮಾಡಲಿ ಅಂತ ಅವ್ರಿಗೆ ಆದಷ್ಟು ಸ್ಯಾಲ್ರಿ ಕೊಟ್ಕೊಂಡು, ಅಂದರೆ ಒಳ್ಳೆ ಸ್ಯಾಲ್ರಿನೇ, ಯಾರೂ ಆ ಥರ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮನೆಯವ್ರ ಥರ ಟ್ರೀಟ್ ಮಾಡಿಕೊಂಡು ಇದ್ದ ಸಮಯದಲ್ಲಿ ನಾನು ಅವ್ರನ್ನ ಪರಿಚಯ ಆಗಿದ್ದು, ನನಗವ್ರು ಪರಿಚಯ ಆಗಿದ್ದು. ಸೊ ಅಲ್ಲೂ ಒಂದು ಡೆಸ್ಟಿನಿ ಇತ್ತು ಅನಿಸುತ್ತೆ. ಮೋಸ್ಟ್ಲಿ ದೇವರು ನನ್ನನ್ನು ಮಲ್ಲಮ್ಮ ಅವ್ರಿಗೆ ಕನೆಕ್ಟ್ ಮಾಡಿದ್ರು, ಮಲ್ಲಮ್ಮ ನನಗೆ ಪರಿಚಯ ಆದರು. ನಾನೊಂದೇನೋ ಒಂದು ವಿಡಿಯೋ ಮಾಡಿದೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ನೀವೆಲ್ಲರೂ ಅದನ್ನು ನೋಡಿಬಿಟ್ಟು ಒಂದು ಖುಷಿಯ ಮುಖಾಂತರ ಒಂದು ಲೈಕ್, ಕಮೆಂಟ್ಸು, ಶೇರು ಅದನ್ನು ಮಾಡೋದು, ಆ ಒಂದು ಪ್ರೋತ್ಸಾಹ ತೋರಿಸಿದ ಮೇಲೇ ನಮಗೆ ಇಷ್ಟೊಂದು ಏನೋ ಫಾಲೋವರ್ಸ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಮಲ್ಲಮ್ಮ, ಇವಾಗ ನಾನೇನು ಹೇಳಬೇಕಂತ ಇಲ್ಲ, ಮಲ್ಲಮ್ಮ ಏನಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ನಾನೇನು ಹೇಳಬೇಕಂತಿಲ್ಲ. ಈಗ ಮಲ್ಲಮ್ಮನ ಇವಾಗ ನಾವು ಹೇಗೆ ಬಂದ್ವಿ ಏನು ಎಲ್ಲನೂ ನಿಮ್ಗೆ ಗೊತ್ತಾಗಿದೆ. ಬಿಗ್ ಬಾಸಲ್ಲಿ VTನೂ ಬಂದಿದೆ, ಎಲ್ಲ ನೀವು ನೋಡಿರ್ತೀರ. ಸೊ ಮಲ್ಲಮ್ಮ ಈ ಥರ ಇರೋದಕ್ಕೆ ನೀವಿವಾಗ ಕೆಲವ್ರು ಕೇಳ್ತಾರಲ್ವ, ಸನ್ಮಾನ ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಮಾಡಬೇಕು, ಏನು ಸಾಧನೆ ಮಾಡಿದ್ದಾರೆ ಅಂತ. ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಸೊ ನೀವು ಎಲ್ಲರೂ ಸೇರಿಕೊಂಡು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತಂದರೆ ನಿಮ್ಮ ಖುಷಿನ ತೋರಿಸ್ತಾ ಇದ್ದೀರಾ ಈ ಮುಖಾಂತರ ಅಲ್ವಾ? ಸೊ ಇದೇನು ಏನೋ ಒಂದು ಇವರು ಏನೋ ಮಾಡಿದ್ದಾರೆ, ಜನ ಮಾತಾಡ್ತಾರೆ ಇವಾಗ, ಅಂದರೆ ಮಾಡೋಕ್ಕಾಗ್ದಿರೋರು ಮಾತಾಡ್ತಾರೆ, ಇವ್ರಿಗೆ ಏನಕ್ಕೆ ಮಾಡಬೇಕು ಏನು ಅಂತೆಲ್ಲ. ಏನೂ ಇಲ್ಲ, ಏನೋ ಒಂದು ಮಾಡಿದಾರಲ್ಲ ಅದನ್ನು ಖುಷಿಯಿಂದ ನೀವು ಪ್ರೋತ್ಸಾಹ ಮಾಡಿ ಅಷ್ಟೇ. ಯಾಕಂದರೆ ಇನ್ನೊಬ್ರು ಅದನ್ನು ನೋಡಿ ಮಾಡೋರು ಇರ್ತಾರಲ್ಲ, ಅದಕ್ಕೆ. ಸೊ ಎನಿವೇಸ್ ಬೇರೆ ಏನು ಎಕ್ಸ್ಟ್ರಾ ಹೇಳೋಂಥದ್ದಿಲ್ಲ. ಇಲ್ಲಿ ತನಕ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದೀರಾ, ಇದನ್ನ ಇನ್ನೂ ಕಂಟಿನ್ಯೂ ಮಾಡಿ ಅಷ್ಟೇ. ಆ ಒಂದು ಪ್ರೋತ್ಸಾಹ ತೋರಿಸಿದ ಮೇಲೇ ನಮಗೆ ಇಷ್ಟೊಂದು ಏನೋ ಫಾಲೋವರ್ಸ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಮಲ್ಲಮ್ಮ, ಇವಾಗ ನಾನೇನು ಹೇಳಬೇಕಂತ ಇಲ್ಲ, ಮಲ್ಲಮ್ಮ ಏನಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ, ನಾನೇನು ಹೇಳಬೇಕಂತಿಲ್ಲ. ಈಗ ಮಲ್ಲಮ್ಮನ ಇವಾಗ ನಾವು ಹೇಗೆ ಬಂದ್ವಿ ಏನು ಎಲ್ಲನೂ ನಿಮ್ಗೆ ಗೊತ್ತಾಗಿದೆ. ಬಿಗ್ ಬಾಸಲ್ಲಿ VTನೂ ಬಂದಿದೆ, ಎಲ್ಲ ನೀವು ನೋಡಿರ್ತೀರ. ಸೊ ಮಲ್ಲಮ್ಮ ಈ ಥರ ಇರೋದಕ್ಕೆ ನೀವಿವಾಗ ಕೆಲವ್ರು ಕೇಳ್ತಾರಲ್ವ, ಸನ್ಮಾನ ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಮಾಡಬೇಕು, ಏನು ಸಾಧನೆ ಮಾಡಿದ್ದಾರೆ ಅಂತ. ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಸೊ ನೀವು ಎಲ್ಲರೂ ಸೇರಿಕೊಂಡು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತಂದರೆ ನಿಮ್ಮ ಖುಷಿನ ತೋರಿಸ್ತಾ ಇದ್ದೀರಾ ಈ ಮುಖಾಂತರ ಅಲ್ವಾ? ಸೊ ಇದೇನು ಏನೋ ಒಂದು ಇವರು ಏನೋ ಮಾಡಿದ್ದಾರೆ, ಜನ ಮಾತಾಡ್ತಾರೆ ಇವಾಗ, ಅಂದರೆ ಮಾಡೋಕ್ಕಾಗ್ದಿರೋರು ಮಾತಾಡ್ತಾರೆ, ಇವ್ರಿಗೆ ಏನಕ್ಕೆ ಮಾಡಬೇಕು ಏನು ಅಂತೆಲ್ಲ. ಏನೂ ಇಲ್ಲ, ಏನೋ ಒಂದು ಮಾಡಿದಾರಲ್ಲ ಅದನ್ನು ಖುಷಿಯಿಂದ ನೀವು ಪ್ರೋತ್ಸಾಹ ಮಾಡಿ ಅಷ್ಟೇ. ಯಾಕಂದರೆ ಇನ್ನೊಬ್ರು ಅದನ್ನು ನೋಡಿ ಮಾಡೋರು ಇರ್ತಾರಲ್ಲ, ಅದಕ್ಕೆ. ಸೊ ಎನಿವೇಸ್ ಬೇರೆ ಏನು ಎಕ್ಸ್ಟ್ರಾ ಹೇಳೋಂಥದ್ದಿಲ್ಲ. ಇಲ್ಲಿ ತನಕ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದೀರಾ, ಇದನ್ನ ಇನ್ನೂ ಕಂಟಿನ್ಯೂ ಮಾಡಿ ಅಷ್ಟೇ.